ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಶೈಕ್ಷಣಿಕ ಮನೋವಿಜ್ಞಾನದ ಇದು ಎಷ್ಟನೇ ತರಗತಿ ಅಂದರೆ 2ನೇ ತರಗತಿ. ನಿನ್ನೆ ತರಗತಿಯಲ್ಲಿ 50 ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ. ಇದು ಇವತ್ತಿನ 2ನೇ ತರಗತಿಯಲ್ಲೂ ಕೂಡ 50 ಪ್ರಶ್ನೆಗಳಿಗೆ ಏನು ಮಾಡ್ತಾವನ್ನ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಯಾವ ಮನೋವಿಜ್ಞಾನಿಯು ಮಕ್ಕಳನ್ನು ಸಣ್ಣ ವಿಜ್ಞಾನಿಗಳು ಎಂದು ಕರೆದಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಯಾವ ಒಂದು ಮನೋವಿಜ್ಞಾನಿ ಮಕ್ಕಳನ್ನು ಏನು ಮಾಡ್ತಾ ಹೋಗ್ತಾರೆ, ಸಣ್ಣ ವಿಜ್ಞಾನಿಗಳು ಅಂತ ಯಾಕಪ್ಪ ಅಂದ್ರೆ ಸಣ್ಣ ವಿಜ್ಞಾನಿಗಳು ಅಂತ ಯಾಕೆ ಕರೀತಾರಪ್ಪ ಅಂದ್ರೆ, ನೀವು ಸಣ್ಣ ಮಕ್ಕಳು ಕೈಯಾಗ ಹಿಡ್ಕೊಂಡು ಹೋಗಿರಿ, ಅದು ಏನಿದು, ಅದು ಯಾಕೆ ಹಿಂಗೈತಿ, ಸೂರ್ಯ ಅಲ್ಲದನ, ಚಂದ್ರ ಎಲ್ಲದನ, ಚಂದ್ರ ಯಾಕೆ ಬೆಳಗದನ, ಸೂರ್ಯ ಯಾಕೆ ಕೆಂಪಗದನ ಅಂತಂದು ಸಾಕಷ್ಟು ಪ್ರಶ್ನೆ ಕೇಳ್ತಾರೆ. ನಾವೇನು ಉತ್ತರ ಹೇಳೋದು ಕೂಡ ಅದಕ್ಕೆ ಮತ್ತೆ ಪ್ರತಿ ಆಗಿ ಏನು ಮಾಡ್ತಾ ಹೋಗ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಅವರು ಒಂದು ರೀತಿಯ ವಿಜ್ಞಾನಿ ಥರ ಏನು ಮಾಡ್ತಾ ಹೋಗ್ತಾರೆ, ಆಲೋಚನೆಯನ್ನು ಮಾಡ್ತಾರೆ. ಹಾಗಾಗಿ ಸಣ್ಣ ಮಕ್ಕಳನ್ನು ಏನಂತ ಕರಿತಪ್ಪ ಅಂದ್ರೆ ಸಣ್ಣ ವಿಜ್ಞಾನಿಗಳು ಅಂತಂದು ಯಾರು ಕರಿತಾ ಹೋಗ್ತಾರಪ್ಪ ಅಂದ್ರೆ ಜೀನ್ ಪಿಯಾಜೆ ಅವರು ಏನು ಮಾಡ್ತಾ ಹೋಗ್ತಾರೆ, ಕರಿತಾ ಹೋಗ್ತಾರೆ. ಯಾರು? ಪಿಯಾಜೆ ಅವರು ಈ ಒಂದು ಮಕ್ಕಳನ್ನು ಸಣ್ಣ ವಿಜ್ಞಾನಿಗಳು ಅಂತಂದು ಕರಿತಾ ಹೋಗ್ತಾರೆ. ಬುದ್ಧಿಶಕ್ತಿಯ ರಚನಾ ಸಿದ್ಧಾಂತವನ್ನು ನೀಡಿದವರು ಯಾರು? ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಬುದ್ಧಿಶಕ್ತಿಯ ರಚನಾ ಸಿದ್ಧಾಂತವನ್ನು ಯಾರು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ಗೆಲ್ಬರ್ಡ್ ಅವರು ಏನು ಮಾಡ್ತಾ ಹೋಗ್ತಾರೆ, ಈ ಬುದ್ಧಿಶಕ್ತಿಯ ರಚನಾ ಸಿದ್ಧಾಂತವನ್ನು ನೀಡ್ತಾ ಹೋಗ್ತಾರೆ. ಮಗುವಿನ ತಲೆಯ ಹಿಂಭಾಗದಿಂದ ಕಾಲು ಬೆರಳುಗಳ ಕಡೆಗೆ ಸಾಗುವ ವಿಕಾಸದ ನಿಯಮ ಏನು? ಶಿರಪಾದಾಭಿಮುಖ ಅಂತ ಕರಿತಾ ಹೋಗ್ತೀವಿ. ಏನು? ಸೆಫಲೋಕಾಡಲ್ ತತ್ವ ಮತ್ತು ಪ್ರಾಕ್ಸಿಮೋಕಾಡಲ್ ತತ್ವ ಅಂತ ಹೇಳ್ಬೋದು. ಸೆಫಲೋಕಾಡಲ್ ತತ್ವ ಅಂದರೆ ಏನಪ್ಪ ಅಂದ್ರೆ ಶಿರಪಾದಾಭಿಮುಖ ನಿಯಮ ಅಂತ ಕರಿತೇವೆ. ಪ್ರಾಕ್ಸಿಮೋಕಾಡಲ್ ತತ್ವ ಅಂದರೆ ಏನಪ್ಪ ಅಂದ್ರೆ ಕೇಂದ್ರದಿಂದ ಪರಿಧಿಯ ಕಡೆಗೆ ಅಂತ ನೋಡ್ತಾ ಹೋಗ್ತೀವಿ. ಕೆಳಗಿನವುಗಳಲ್ಲಿ ಯಾವುದು ಜಂಟಿ ವ್ಯಕ್ತಿತ್ವ ಮಾಪನದ ವಿಧಾನವಾಗಿದೆ? ಅಂದ್ರೆ ಪ್ರಾಜೆಕ್ಟಿವ್ ಟೆಕ್ನಿಕ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಈ ಒಂದು ಜಂಟಿ ವ್ಯಕ್ತಿತ್ವದ ಮಾಪನ ಅಂತ ಕೇಳ್ತಾ ಅಂದ್ರೆ ಯಾವುದಪ್ಪ ಅಂದ್ರೆ ರೋರ್ಶಾಕ್ ಶಾಹಿ ಮಚ್ಚೆ ಪರೀಕ್ಷೆ ಅಂತ ಕೇಳ್ತೇವೆ. ಅಂದ್ರೆ ರೋರ್ಶಾಕ್ ಮಸಿ ಗುರುತಿನ ಪರೀಕ್ಷೆ ಅಂತ ಕರಿತೇವೆ. ಈ ಒಂದು ಪರೀಕ್ಷೆಯು ಜಂಟಿ ವ್ಯಕ್ತಿತ್ವ ಮಾಪನ ವಿಧಾನವಾಗಿರೋದು ಕಂಡು ಬರ್ತಾ ಹೋಗ್ತದೆ. ಕಲಿಕೆಯಲ್ಲಿ ಪ್ರಾಥಮಿಕತೆ ಮತ್ತು ನವೀನತೆಯ ಪರಿಣಾಮ ಯಾವುದಕ್ಕೆ ಸಂಬಂಧಿಸಿದೆ? ಪ್ರೈಮರಿ ಆ್ಯಂಡ್ ರೆಸೆನ್ಸ್ ಎಫೆಕ್ಟ್ ಯಾವುದಕ್ಕೆ ಸಂಬಂಧಿಸಿದೆಪ್ಪ ಅಂದ್ರೆ ಸ್ಮೃತಿ ಶ್ರೇಣಿ ಅಂದರೆ ಮೆಮೊರಿ ಸೀರೀಸ್ ಅಂತ ಕರಿತಾ ಹೋಗ್ತೀವಿ. ಈ ಪ್ರಾಥಮಿಕ ಮತ್ತು ನವೀನತೆಯ ಪರಿಣಾಮ ಸ್ಮೃತಿಯ ಶ್ರೇಣಿಗೆ ಸಂಬಂಧಿಸೋದು ಕಂಡು ಬರ್ತಾ ಹೋಗ್ತೈತಿ. ವೈಕೋಟಸ್ಕಿ ಅವರ ಪ್ರಕಾರ ಮಗುವಿಗೆ ತಾತ್ಕಾಲಿಕವಾಗಿ ನೀಡಲಾಗುವ ಕಲಿಕಾ ನೆರವನ್ನು ಏನಂತ ಕರೀತಾ ಹೋಗ್ತಾರೆ? ಏನು ವೈಕೋಟಸ್ಕಿ ಅವರು ಅವರ ಪ್ರಕಾರ ಮಗುವಿಗೆ ತಾತ್ಕಾಲಿಕವಾಗಿ ನೀಡಲಾಗುವಂಥ ಕಲಿಕಾ ನೆರವನ್ನು ಏನಂತ ಕರೀತಾರಪ್ಪ ಅಂದ್ರೆ ಸ್ಕ್ಯಾಪ್ ಫೋಲ್ಡಿಂಗ್ ಅಥವಾ ಮಚಾವಾನ ಅಂತ ಕರಿತೀವಿ. ಇನ್ನೊಂದು ಸಾರ್ವೀಕರಣ ಅಂತ ಕರಿತಾರೆ. ಸಾರ್ವೀಕರಣ ಅಂತ ಕರಿತಾರೆ. ಯಾರು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ವೈಕೋಟಸ್ಕಿ ಅವರ ಪ್ರಕಾರ ಏನಪ್ಪ ಅಂದ್ರೆ ಮಗುವಿಗೆ ತಾತ್ಕಾಲಿಕವಾಗಿ ನೀಡಲಾಗುವಂಥ ಕಲಿಕಾ ನೆರವನ್ನು ಅಂತ ಕರಿತಪ್ಪ ಅಂದ್ರೆ ಸ್ಕ್ಯಾಪ್ ಫೋಲ್ಡಿಂಗ್ ಅಂತಂದು ಕರಿತಾ ಹೋಗ್ತೀವಿ. ಬುದ್ಧಿಶಕ್ತಿಯ ತ್ರಿಕೋನ ಸಿದ್ಧಾಂತವನ್ನು ನೀಡಿದವರು ಯಾರು? ಏನು? ಬುದ್ಧಿಶಕ್ತಿಯ ತ್ರಿಕೋನ ಸಿದ್ಧಾಂತವನ್ನು ಯಾರು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಬರ್ಟ್ ಸ್ಟರ್ನ್ಬರ್ಗ್ ರವರು ನೀಡ್ತಾ ಹೋಗ್ತಾರೆ. ಯಾರು? ರಾಬರ್ಟ್ ಸ್ಟರ್ನ್ಬರ್ಗ್ ರವರು ಬುದ್ಧಿಶಕ್ತಿಯ ತ್ರಿಕೋನ ಸಿದ್ಧಾಂತವನ್ನು ನೀಡ್ತಾ ಹೋಗ್ತಾರೆ. ವಿಷಯ ಗ್ರಹಿಕೆ ಪರೀಕ್ಷೆ TAT ಬಾರಿ ಕೇಳ್ತಾರೆ. TAT ಅಂತ ಕೇಳ್ತಾರೆ, TAT ಅಂತ ಕೇಳ್ತಾರೆ, RPE ಒಂದು ಕೇಳ್ತಾರೆ. ಮತ್ತು ಸಾಕಷ್ಟು ಬಾರಿ ಈ ಒಂದು ಪ್ರಶ್ನೆಗಳು ಆಗಿರೋದು ಇಲ್ಲಿ TAT ಒಳಗೆ. ವಿಷಯ ಗ್ರಹಿಕೆ ಪರೀಕ್ಷೆಯನ್ನು ಯಾರು ಸಿದ್ಧಪಡಿಸ್ತಾರಪ್ಪ ಅಂದ್ರೆ ಮುರ್ರೆ ಮತ್ತು ಮಾರ್ಗನ್ ಅವರು ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ಪರೀಕ್ಷೆಯನ್ನು ಏನು ಮಾಡ್ತಾ ಹೋಗ್ತಾರೆ, ತಯಾರಿಸ್ತಾ ಹೋಗ್ತಾರೆ. ಯಾರು? ಈ ಮುರ್ರೆ ಮತ್ತು ಮಾರ್ಗನ್ ರವರು ಥೆಮೆಟಿಕ್ ಅಪ್ರಿಸಿಯೇಷನ್ ಟೆಸ್ಟನ್ನು ಸಿದ್ಧಪಡಿಸ್ತಾ ಹೋಗ್ತಾರೆ. ಸ್ವಯಂ ಕೇಂದ್ರೀಕೃತ ನಡವಳಿಕೆ ಮತ್ತು ಸಮಾಜದ ನಿಯಮಗಳನ್ನು ಕೇವಲ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಪಾಲಿಸುವ ಕೊಲ್ಬರ್ಗ್ ನೈತಿಕ ವಿಕಾಸದ ಹಂತ ಯಾವುದು? ಅಂದ್ರೆ ಸ್ವಯಂ ಕೇಂದ್ರಿತ ನಡವಳಿಕೆ ಅಂದರೆ ಸ್ವಯಂ ಕೇಂದ್ರಿತವಾದಂಥ ನಡವಳಿಕೆ, ಸಮಾಜದ ನಿಯಮಗಳು
ಕೇವಲ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಪಾಲಿಸುವಂಥ ಕೊಲ್ಬರ್ಗ್ ನೈತಿಕ ವಿಕಾಸದ ಹಂತ ಯಾವುದು ಅಂತ ಹೇಳ್ತಾರೆ. ಅಂದರೆ ಸಮಾಜದ ನಿಯಮಗಳು ಮತ್ತು ಸ್ವಯಂ ಕೇಂದ್ರೀಕೃತ ನಡವಳಿಕೆಯು ಏನು ಮಾಡೋದು, ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬೋದು ಅಂತಂದು ಯಾವ ಹಂತದೊಳಗೆ ನೋಡ್ತಾ ಹೋಗಪ್ಪ ಅಂದ್ರೆ ಸಾಂಪ್ರದಾಯಿಕ ಪೂರ್ವ ಹಂತದಲ್ಲಿ ಏನು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಈ ಒಂದು ಹಂತವನ್ನು ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಯೊಬ್ಬ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಾಗ ಪ್ರಶ್ನೆ ಪತ್ರಿಕೆ ತುಂಬ ಕಠಿಣವಾಗಿತ್ತು ಎಂದು ಸಮರ್ಥಿಸಿಕೊಳ್ಳುವ ಯಾವ ರಕ್ಷಣಾ ತಂತ್ರ ಅಂತ ಕರೀತಾರೆ. ಇದು ಕೂಡ ಟಿಎಟಲ್ಲಿ ಪ್ರಶ್ನೆ ಆಗಿದೆ. ಏನು ವಿದ್ಯಾರ್ಥಿಯೊಬ್ಬ ಏನು ಮಾಡ್ತಾ ಹೋಗ್ತಾನೆ, ಪರೀಕ್ಷೆಯೊಳಗೆ ಕಡಿಮೆ ಅಂಕ ಬಂದೈತೆ ಅಂತಂದು ಯಾನು ಬೈತಾ ಹೋಗ್ತಾನೆ, ಆ ಪ್ರಶ್ನೆ ಪತ್ರಿಕೆ ಅಂತೂ ತುಂಬ ಭಾರಿ ಟಫ್ ಇತ್ತು. ನಾ ಚೆನ್ನಾಗಿ ಓದಿದ್ದೆ, ಆದರೆ ಪ್ರಶ್ನೆ ಪತ್ರಿಕೆ ಅನ್ನೋದು ಭಾಳ ಟಫ್ ಇತ್ತು, ಕಠಿಣ ಆಯ್ತು ಅಂತ ಹೇಳ್ತಾರೆ. ಹಾಗಾದರೆ ಇದು ಯಾವ ರಕ್ಷಣಾ ತಂತ್ರ ಅಂತ ನೋಡೋದಾದರೆ ತರ್ಕಬದ್ಧಗೊಳಿಸುವಿಕೆ ಈ ಒಂದು ರಕ್ಷಣಾ ತಂತ್ರ ಕಂಡು ಬರ್ತಾ ಹೋಗ್ತದೆ. ತನ್ನದೇ ಆದ ಆಲೋಚನೆಗಳು ಮತ್ತು ಆಲೋಚನಾ ಪ್ರಕ್ರಿಯೆ ಬಗ್ಗೆ ಯೋಚಿಸುವುದನ್ನು ಏನೆಂದು ಕರೆಯುತ್ತಾರೆ. ತನ್ನದೇ ಆದಂಥ ಆಲೋಚನೆಗಳು ಮತ್ತು ಆಲೋಚನಾ ಪ್ರಕ್ರಿಯೆ ಬಗ್ಗೆ ಯೋಚಿಸುವುದನ್ನು ಏನಂತ ಕರಿತಪ್ಪ ಅಂದ್ರೆ ಮೆಟಾಕಾಗ್ನಿಷನ್ ಅಂತ ಕರಿತೇವೆ. ಮೆಟಾಕಾಗ್ನಿಷನ್ ಅಂತ ಕರಿತೇವೆ. ಅಂದರೆ ತನ್ನದೇ ಆದಂಥ ಆಲೋಚನೆಗಳು ಮತ್ತು ಆಲೋಚನಾ ಪ್ರಕ್ರಿಯೆ ಬಗ್ಗೆ ಯೋಚಿಸುವುದನ್ನು ಏನಂತ ಕರಿತಪ್ಪ ಅಂದ್ರೆ ಮೆಟಾಕಾಗ್ನಿಷನ್ ಅಂತ ಕರಿತಾ ಹೋಗ್ತೀವಿ. ಕ್ಯಾಟಲ್ ಅವರ ಪ್ರಕಾರ ಬುದ್ಧಿಶಕ್ತಿ ಎರಡು ಪ್ರಮುಖ ವಿಧಗಳು ಯಾವುವು? ಯಾರ ಪ್ರಕಾರ? ಕ್ಯಾಟಲ್ ಅವರ ಪ್ರಕಾರ ಬುದ್ಧಿಶಕ್ತಿ ಎರಡು ಪ್ರಮುಖ ವಿಧಗಳು ಯಾವುದಪ್ಪ ಅಂದ್ರೆ ದ್ರವ ಮತ್ತು ಸ್ಫಟಿಕ ಬುದ್ಧಿಶಕ್ತಿಯನ್ನು ನೋಡ್ತಾ ಹೋಗ್ತೀವಿ. ಯಾರ ಪ್ರಕಾರ? ಕ್ಯಾಟಲ್ರವರ ಪ್ರಕಾರ ಬುದ್ಧಿಶಕ್ತಿ ಎರಡು ಪ್ರಮುಖ ವಿಧಗಳು ಯಾವಪ್ಪ ಅಂದ್ರೆ ದ್ರವ ಮತ್ತು ಸ್ಫಟಿಕ ಬುದ್ಧಿಶಕ್ತಿಯನ್ನು ನೋಡ್ತಾ ಹೋಗ್ತೀವಿ. ಮಗುವಿನ ವಿಕಾಸದ ಪರಿಸರ ವ್ಯವಸ್ಥೆಗಳ ಸಿದ್ಧಾಂತವನ್ನು ನೀಡಿದವರು ಯಾರು? ಮಗುವಿನ ವಿಕಾಸದ ಪರಿಸರ ವ್ಯವಸ್ಥೆಗಳ ಸಿದ್ಧಾಂತವನ್ನು ಯಾರು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ಯೂರಿ ಬ್ರಾನ್ಪೆನ್ ಬ್ರೆನ್ನರ್ ಅವರು. ಯಾರು? ಯೂರಿ ಬ್ರಾನ್ಪೆನ್ ಬ್ರೆನ್ನರ್ ಅವರು ಈ ಒಂದು ಪರಿಸರ ವ್ಯವಸ್ಥೆಗಳ ಸಿದ್ಧಾಂತವನ್ನು ನೀಡ್ತಾ ಹೋಗ್ತಾರೆ. ಕಲಿಕೆಯಲ್ಲಿ ನಕಾರಾತ್ಮಕ ಬಲವರ್ತನೆ ಎಂದರೇನು? ಅಂದರೆ ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಅಹಿತಕರವಾದಂಥ ಪ್ರಚೋದಕವನ್ನು ತೆಗೆದು ಹಾಕುವುದು ಅಥವಾ ತಪ್ಪಿಸೋದು. ಅಂದ್ರೆ ನಕಾರಾತ್ಮಕ ಬಲವರ್ತನೆ ಅಂದರೆ ಏನಪ್ಪ ಅಂದ್ರೆ ಅಹಿತಕರವಾದಂಥ ಪ್ರಚೋದಕವನ್ನು ತೆಗೆದುಹಾಕುವುದು ಅಥವಾ ತಪ್ಪಿಸುವುದನ್ನು ನಕಾರಾತ್ಮಕ ಬಲವರ್ತನೆ ಅಂತಂದು ಹೇಳ್ತಾ ಹೋಗ್ತೀವಿ. ಮಕ್ಕಳಲ್ಲಿ ಭಾಷಾ ಸ್ವಾಧೀನ ಸಾಧನ ಇರುತ್ತದೆ ಎಂದು ಪ್ರತಿಪಾದಿಸಿದವರು ಯಾರು? ಮೊದಲಿಗೆ ZPD ಹೇಳ್ತಾ ಹೋಗ್ತೀನಿ. ZPD ಯಾರದಪ್ಪ ಅಂದ್ರೆ ವೈಕೋಟಸ್ಕಿ ಅವರದು. ಇದು ಸಮೀಪ ಸಾಮೀಪ್ಯ ವಲಯ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಮಕ್ಕಳಲ್ಲಿ ಭಾಷಾ ಸ್ವಾಧೀನ ಸಾಧನ ಅಂದ್ರೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಅಂತ ಇರುತ್ತದೆ. ಇದನ್ನು ಯಾರು ಪ್ರತಿಪಾದನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ನೋಮ್ ಚಾಮ್ಸ್ಕಿ ಅವರು ಈ ಒಂದು ಭಾಷಾ ಸ್ವಾಧೀನ ಸಾಧನವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ZPD ಯಾರು ಪ್ರತಿಪಾದನೆ ಮಾಡ್ತಾರಪ್ಪ ಅಂದ್ರೆ ವೈಕೋಟಸ್ಕಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಕಾರ್ಯಕ್ರಮಬದ್ಧ ಯೋಜನೆ ಯಾವ ಕಲಿಕಾ ಸಿದ್ಧಾಂತದ ಪ್ರಾಯೋಗಿಕ ರೂಪವಾಗಿದೆ? ಅಂದ್ರೆ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಕಾರ್ಯಕ್ರಮಬದ್ಧ ಬೋಧನೆ ಯಾವ ಕಲಿಕಾ ಸಿದ್ಧಾಂತದ ಪ್ರಾಯೋಗಿಕ ರೂಪ ಅಂದಪ್ಪ ಅಂದ್ರೆ ಕ್ರಿಯಾಪ್ರಸೂತ ನಿಬಂಧನ ಅಂತ ಹೇಳ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪರಿಕಲ್ಪನೆಯನ್ನು ಜಗತ್ತಿನಾದ್ಯಂತ ಪ್ರಸಿದ್ಧಗೊಳಿಸಿದವರು ಯಾರಪ್ಪ ಅಂದ್ರೆ ಡೇನಿಯಲ್ ಗೋಲ್ಮಾನ್. ಯಾರು? ಡೇನಿಯಲ್ ಗೋಲ್ಮಾನ್ ಅವರು ಒಂದು ಕೃತಿ ಬರೀತಾರೆ. ಏನಂತಂದ್ರೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಬರ್ತಾ ಹೋಗ್ತಾರೆ. ಯಾವುದು? ಎಮೋಷನಲ್ ಇಂಟೆಲಿಜೆನ್ಸ್ 1982 ಬರ್ತಾವೆ. ಈ ಒಂದು ಭಾವನಾತ್ಮಕ ಬುದ್ಧಿಶಕ್ತಿ ಯಾರ ಮೂಲಕಪ್ಪ ಅಂದ್ರೆ ಡೇನಿಯಲ್ ಗೋಲ್ಮಾನ್ ಮೂಲಕ ಏನಾಗ್ತೈತಿ, ಪ್ರಸಿದ್ಧಿಯನ್ನು ಪಡಿತಾ ಹೋಗ್ತೈತಿ. ಇದರ ಬಗ್ಗೆ ಬುನಾದಿ ಯಾರು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ಪೀಟರ್ ಸಾಲೋ ಇವರು ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ಎಮೋಷನಲ್ ಇಂಟೆಲಿಜೆನ್ಸನ್ನು ಪದ ಬಳಕೆ ಮತ್ತು ಪ್ರಾರಂಭಿಕದ ಬಗ್ಗೆ ಮಾಹಿತಿಯನ್ನು ಯಾರು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಪೀಟರ್ ಸಾಲೋ. ಅದನ್ನು ಹೆಚ್ಚು ಪ್ರಸಿದ್ಧಗೊಳಿಸ್ತವ್ರು ಯಾರಪ್ಪ ಅಂದ್ರೆ ಡೇನಿಯಲ್ ಗೋಲ್ಮಾನ್ ರವರು ಪ್ರಸಿದ್ಧಿಗೊಳಿಸ್ತಾರೆ. ಯಾವ ಕೃತಿಯ ಮೂಲಕ? ಎಮೋಷನಲ್ ಇಂಟೆಲಿಜೆನ್ಸ್. ಒಬ್ಬ ವ್ಯಕ್ತಿಯ ತನ್ನ ಗೋಪವನ್ನು ತನ್ನ ಮೇಲಾಧಿಕಾರಿಯ ಮೇಲೆ ತೋರಿಸಲಾಗದೆ ಮನೆಯಲ್ಲಿ ಹೆಂಡತಿ ಅಥವಾ ಮಕ್ಕಳ ಮೇಲೆ ತೋರಿಸುವುದು ಯಾವ ರಕ್ಷಣಾ ತಂತ್ರ? ಅಂದ್ರೆ ಒಬ್ಬ ವ್ಯಕ್ತಿ ತಮ್ಮೊಂದು ಕಚೇರಿಯೊಳಗೆ ಮೇಲಾಧಿಕಾರಿ ಏನು ಮಾಡಿರ್ತಾರೆ, ಬೈದಿರ್ತಾರೆ. ತನ್ನ ಗೋಪವನ್ನು ಮೇಲಾಧಿಕಾರಿ ಮೇಲೆ ತೋರಿಸಲಾಗದೆ ಮನೆಯಾಗ ಬಂದು ಹೆಂಡತಿ ಅಥವಾ ಮಕ್ಕಳ ಮೇಲೆ ತೋರಿಸ್ಬಿಡೋದು.
ಅದಕ್ಕೇನಂತ ಕರಿತಪ್ಪ ಅಂದ್ರೆ ಸ್ಥಾನ ಪಲ್ಲಾಟ. ಅಲ್ಲಿ ಓದು ಇಲ್ಲಿ ಬರ್ತೈತಲ್ಲ, ಹಾಗಾಗಿ ಸ್ಥಾನ ಪಲ್ಲಾಟ. ಮೇಲಾಧಿಕಾರಿಗೆ ಹೊಡಿಬೇಕಾಯ್ತು, ಆದರೆ ಹೆಂಡತಿ ಅಥವಾ ಮಕ್ಕಳನ್ನ ನೋಡ್ತಲ್ಲ, ಅದಕ್ಕೆ ಸ್ಥಾನ ಪಲ್ಲಾಟ ಆಗ್ತೈತಿ. ಮನೋವಿಜ್ಞಾನದಲ್ಲಿ ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಯಾವುದು? ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳ ಸಿದ್ಧಾಂತವನ್ನು ಯಾರು ಮಂಡಿಸ್ತಾರಪ್ಪ ಅಂದ್ರೆ ಲೂಯಿಸ್ ಥರ್ಸ್ಟನ್ ಅವರು ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಮೈಕ್ರೋ ಟೀಚಿಂಗ್ ಸೂಕ್ಷ್ಮ ಬೋಧನೆ ಪರಿಕಲ್ಪನೆಯನ್ನು ಮೊದಲು ಅಭಿವೃದ್ಧಿಪಡಿಸಿದವರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್. ಯಾರು BEd ಮಾಡಿರ್ತಾರೆ ಈ ಮೈಕ್ರೋ ಟೀಚಿಂಗ್ ಬಗ್ಗೆ ಭಾರಿ ಒಂದು ಸವಿ ನೆನಪು ಅಂತ ಹೇಳ್ತಾ ಹೋಗ್ತೀವಿ. ಇದು ನೆನಪಿಟ್ಕೊಂಡ ಇರ್ತಾರೆ. ಹಾಗಾದ್ರೆ ಮೈಕ್ರೋ ಟೀಚಿಂಗ್ ಅಥವಾ ಸೂಕ್ಷ್ಮ ಬೋಧನೆ ಪರಿಕಲ್ಪನೆ ಯಾರು ಕೊಡ್ತಾರಪ್ಪ ಅಂದ್ರೆ, ಮೊದಲು ಯಾರು ಅಭಿವೃದ್ಧಿಪಡಿಸ್ತಾರಪ್ಪ ಅಂದ್ರೆ TW ಅಲೆನ್ರವರು ಈ ಒಂದು ಸೂಕ್ಷ್ಮ ಬೋಧನೆಯ ಪರಿಕಲ್ಪನೆಯನ್ನು ಅಭಿವೃದ್ಧಿಯನ್ನು ಪಡಿಸ್ತಾ ಹೋಗ್ತಾರೆ. ಯಾರು? TW ಅಲೆನ್ರವರು. ವ್ಯಕ್ತಿತ್ವದ ಅಂತರ್ಮುಖಿ ಮತ್ತು ಬಹಿರ್ಮುಖಿ ವರ್ಗೀಕರಣವನ್ನು ನೀಡಿದವರು ಯಾರು? ಏನು? ವ್ಯಕ್ತಿತ್ವದ ಅಂತರ್ಮುಖಿ ಮತ್ತು ಬಹಿರ್ಮುಖಿ ವರ್ಗೀಕರಣವನ್ನು ನೀಡಿದವರು ಯಾರಪ್ಪ ಅಂದ್ರೆ ಕಾರ್ಲ್ ಯಂಗ್ರವರು ಏನು ಮಾಡ್ತಾ ಹೋಗ್ತಾರೆ, ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಯಾರು? ವ್ಯಕ್ತಿತ್ವದ ಅಂತರ್ಮುಖಿ ಮತ್ತು ಬಹಿರ್ಮುಖಿ ಈ ಒಂದು ವರ್ಗೀಕರಣ ಯಾರು ಮಾಡ್ತಾ ಹೋಗ್ತಾರೆ? ಕಾರ್ಲ್ ಯುಂಗರವರು ಏನು ಮಾಡ್ತಾ ಹೋಗ್ತಾರೆ, ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಪಿಯಾಜೆ ಅವರ ಪ್ರಕಾರ, ಯಾರ ಪ್ರಕಾರ? ಪಿಯಾಜೆ ಅವರ ಪ್ರಕಾರ ಮಗುವು ತಾರ್ಕಿಕವಾಗಿ ಆಲೋಚಿಸಲು ಪ್ರಾರಂಭಿಸುವ ಆದರೆ ಮೂರ್ತ ವಸ್ತುಗಳಿಗೆ ಮಾತ್ರ ಸೀಮಿತವಾಗಿರುವ ಹಂತ ಯಾವುದು? ಅಂದ್ರೆ ಆ ಒಂದು ಮಗು ಏನಾಗೈತಿ, ತಾರ್ಕಿಕವಾಗಿ ಆಲೋಚಿಸುವಂಥ ಭಾವನೆ ಅಥವಾ ಪ್ರಾರಂಭ ಆಗೈತೆ, ಆದರೆ ಅದಾಗಿ ಯಾವ ರೀತಿಯ ಸೀಮಿತ ಒಳಗೊಂಡಿದಪ್ಪ ಅಂದ್ರೆ ಮೂರ್ತ ವಸ್ತುಗಳಿಗೆ. ಮೂರ್ತ ಅಂದ್ರೇನು? ಕಣ್ಣಿಗೆ ಕಾಣುವಂಥದ್ದು. ಅಮೂರ್ತ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಇಲ್ಲಿ ಔಪಚಾರಿಕ ಹಂತದೊಳಗಪ್ಪ ಅಂದ್ರೆ ಅಮೂರ್ತ ವಸ್ತುಗಳ ಬಗ್ಗೆ ಏನು ಮಾಡ್ತಾ ಹೋಗ್ತೈತಿ, ಆಲೋಚನೆಯನ್ನು ಮಾಡ್ತಾ ಹೋಗ್ತೈತಿ. ಆದರೆ ಮೂರ್ತ ಕಾರ್ಯಾತ್ಮಕ ಹಂತದೊಳಗೆ ಮೂರ್ತ ಏನು ಈ ಕಣ್ಣಿಗೆ ಕಾಣುವಂಥ ಒಂದು ಏನು ವಸ್ತುಗಳ ಮೇಲೆ ಏನು ಮಾಡ್ತಾ ಹೋಗ್ತಾನೆ, ಆಲೋಚನೆಯನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಮೂರ್ತ ಕಾರ್ಯಾತ್ಮಕ ಅಂತ ಸರಿಯಾಗ್ತಾ ಉತ್ತರ ಆಗ್ತಾ ಹೋಗ್ತೈತಿ. ಕಲಿಕಾ ಸಾಮರ್ಥ್ಯವಿರುವಂಥ ಮಕ್ಕಳನ್ನು ಗುರುತಿಸಲು ಕೆಳಗಿನ ಯಾವ ಮೌಲ್ಯಮಾಪನವು ಅತ್ಯಂತ ಸೂಕ್ತವಾಗಿದೆ? ಏನು? ಕಲಿಕಾ ಅಸಾಮರ್ಥ್ಯವಿರುವ ಮಕ್ಕಳನ್ನು ಅಂದ್ರೆ ಅಸಾಮರ್ಥ್ಯವಿರುವಂಥ ಮಕ್ಕಳನ್ನು ಗುರುತಿಸಲು ಯಾವ ಮೌಲ್ಯಮಾಪನ ಅತ್ಯಂತ ಸೂಕ್ತಪ್ಪ ಅಂದ್ರೆ ನೈದಾನಿಕ ಮೌಲ್ಯಮಾಪನ ಅತ್ಯಂತ ಸೂಕ್ತವಾಗಿರೋದು ಕಂಡು ಬರ್ತೈತಿ. ಈ ನೈದಾನಿಕ ಮೌಲ್ಯಮಾಪನ ಅಥವಾ ನೈದಾನಿಕ ಈ ಡಯಾಗ್ನೋಸ್ಟಿಕ್ ಇದು ವೈದ್ಯಕೀಯ ಕ್ಷೇತ್ರದಿಂದ ಬರ್ತಾ ಹೋಗ್ತೈತಿ. ಯಾವ ಕ್ಷೇತ್ರದಿಂದ? ವೈದ್ಯಕೀಯ ಕ್ಷೇತ್ರದಿಂದ ಬರ್ತಾ ಹೋಗ್ತೈತಿ. ವಿದ್ಯಾರ್ಥಿಗಳಲ್ಲಿ ಜ್ಞಾನದ ರಚನೆಗೆ ಶಿಕ್ಷಕರು ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳುವ ವಾದ ಯಾವುದು? ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ರಚನೆಗೆ ಶಿಕ್ಷಕರು ಮಾರ್ಗದರ್ಶಕರಾಗಿ ನಿರ್ವಹಿಸಬೇಕು ಅಂತಂದು ಹೇಳುವಂಥ ವಾದ ಯಾವುದಪ್ಪ ಅಂದ್ರೆ ರಚನಾವಾದ ಹೇಳ್ತಾ ಹೋಗ್ತೈತಿ. ಥಾರ್ನ್ಡೈಕ್ ಅವರ ಪರಿಣಾಮ ನಿಯಮ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದಕ್ಕೆ ಅಡಿಪಾಯವಾಗಿದೆ? ಪರಿಣಾಮದ ಏನು ಥಾರ್ನ್ಡೈಕ್ರವ್ರು ಹೇಳ್ತಾ ಹೋಗ್ತಾರೆ, ಪರಿಣಾಮ ಸಿದ್ಧತೆ ನಿಯಮ, ಅಭ್ಯಾಸದ ನಿಯಮ, ಪರಿಣಾಮದ ನಿಯಮ. ಯಾವುದು? ಸಿದ್ಧತೆ ನಿಯಮ, ಅಭ್ಯಾಸದ ನಿಯಮ, ಪರಿಣಾಮದ ನಿಯಮ ಅಂತ ಹೇಳ್ತಾ ಹೋಗ್ತೇನೆ. ಈ ಒಂದು ಕೊನೆಯದು ಪರಿಣಾಮ ನಿಯಮದ ನಿಯಮ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದಕ್ಕೆ ಅಡಿಪಾಯ ಆಗ್ತದಪ್ಪ ಅಂದ್ರೆ ಬಹುಮಾನ ಮತ್ತು ದಂಡನೆಗೆ ಈ ಒಂದು ಅಡಿಪಾಯ ಆಗಿದೆ ಕಂಡುಬರ್ತದೆ. ಯಾವುದು? ಪರಿಣಾಮ ನಿಯಮವು ಬಹುಮಾನ ಮತ್ತು ದಂಡನೆಗೆ ಈ ಒಂದು ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಡಿಪಾಯವಾಗಿ ಕಂಡುಬರ್ತಾ ಹೋಗ್ತೈತಿ. ಒಬ್ಬ ವ್ಯಕ್ತಿಯ ಕಾವ್ಯ ಬರೆಯುವ ಮೂಲಕ ಅಥವಾ ಕಲೆಯ ಮೂಲಕ ತನ್ನ ಸಮಾಜಕ್ಕೆ ಒಪ್ಪಿತವಲ್ಲದ ಆಸೆಗಳನ್ನು ಸಮಾಜಮುಖಿ ಮಾಡುವುದು ಯಾವ ರಕ್ಷಣಾ ತಂತ್ರ? ಅಂದ್ರೆ ಒಬ್ಬ ವ್ಯಕ್ತಿ ಕಾವ್ಯ ಬರೆಯುವ ಅಂದ್ರೆ ಅವನೇನು ಮಾಡ್ತಾ ಹೋಗ್ತಾನೆ, ಕಾವ್ಯಗಳನ್ನು ಬರೆಯೋದರ ಮೂಲಕ, ಕಲೆಯ ಮೂಲಕ ಏನು ಮಾಡ್ತಾ ಹೋಗ್ತಾನೆ, ಸಾಮಾಜಿಕವಾಗಿ ಒಪ್ಪಿತವಲ್ಲದ ಆಸೆಗಳನ್ನು ಸಾಮಾಜಿಕ ಮಾಡುವುದು ಅಂತ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಒಂದು ರೀತಿಯ ಸಮಾಜ ಸೇವೆ ಮಾಡ್ತಾರೆ. ಸಮಾಜ ಸೇವೆ ಮಾಡೋರ್ನ ಏನಂತ ಕರಿತೀವಿ? ಉದಾರೀಕರಣ ಅಂತ. ಉದಾರೀಕರಣದೊಳಗೆ ಇಲ್ಲಿ ಉದಾತ್ತೀಕರಣ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಸಬ್ಲಿಮೇಷನ್ ಅಂತ ಕರಿತಾ ಹೋಗ್ತೀವಿ. ಪ್ರಾಚೀನ ಕಾಲದಲ್ಲಿ ಮನೋವಿಜ್ಞಾನವನ್ನು ಯಾವುದರ ಅಧ್ಯಯನ ಅಂತಂದು ಪರಿಗಣಿಸಲಾಗಿತ್ತು? ಯಾವುದೇ ಅಧ್ಯಯನ? ಆತ್ಮದ ಅಧ್ಯಯನ ಅಂತ ಕರಿತಾ ಹೋಗ್ತೀವಿ.
ಈಗೇನು ಕರಿತೀವಿ ಮನೋವಿಜ್ಞಾನದ ಅರ್ಥ ವರ್ತನೆಗಳ ಅಧ್ಯಯನ ಅಂತ ಕರಿತೀವಿ. ಯಾರು ಹೇಳ್ತಾ ಹೋಗ್ತಾರೆ ಕೊನೆಗೆ? ವ್ಯಾಟ್ಸನ್ರವ್ರು ಹೇಳ್ತಾ ಹೋಗ್ತಾರೆ. ಯಾರು ಹೇಳ್ತಾ ಹೋಗ್ತಾರೆ? ವ್ಯಾಟ್ಸನ್ರವರು ಹೇಳ್ತಾ ಹೋಗ್ತಾರೆ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ತರಗತಿಯಲ್ಲಿ ಮಾಡಬೇಕಾದ ಪ್ರಮುಖ ಬದಲಾವಣೆ ಏನು? ಅಂದ್ರೆ ಅಗತ್ಯವುಳ್ಳ ಮಕ್ಕಳಿಗಾಗಿ ತರಗತಿಯಲ್ಲಿ ಮಾಡಬೇಕಾದಂಥ ಪ್ರಮುಖ ಬದಲಾವಣೆ ಏನಪ್ಪ ಅಂದ್ರೆ ನಮ್ಯ ಪಠ್ಯಕ್ರಮ, ಹೊಸದಾದಂಥ ಪಠ್ಯಕ್ರಮ ಮತ್ತು ಬೋಧನಾ ತಂತ್ರಗಳನ್ನು ಬದಲಾವಣೆಯನ್ನು ಮಾಡಬೇಕು. ಯಾರಿಗೆ? ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ಏನು ಮಾಡಬೇಕು? ನಮ್ಯ ಪಠ್ಯಕ್ರಮ ಮತ್ತು ಬೋಧನಾ ತಂತ್ರಗಳನ್ನು ಬದಲಾವಣೆಯನ್ನು ಮಾಡ್ತಾಬೇಕು. ಬುದ್ಧಿಶಕ್ತಿ ಸೂಚ್ಯಂಕ 140ಕ್ಕಿಂತ ಹೆಚ್ಚಿರುವಂಥ ಮಗುವನ್ನು ಏನಂತ ಕರಿತೀವಿ? ಪ್ರತಿಭಾವಂತ ಮಗು ಅಂತ ಕರಿತೇವೆ. ಅಂದರೆ ಗಿಫ್ಟೆಡ್ ಚಿಲ್ಡ್ರನ್ ಅಂತ ಕರಿತೇವೆ. 140ಕ್ಕಿಂತ ಹೆಚ್ಚಿರುವಂಥ ಮಗುವನ್ನು ಏನಂತ ಕರಿತಪ್ಪ ಅಂದ್ರೆ ಪ್ರತಿಭಾವಂತ ಮಗು ಅಂತ ಕರಿತೇವೆ. ಇದನ್ನು ಯಾರು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಟರ್ಮನ್ರವರ ವ್ಯಾಖ್ಯೆ. ಟರ್ಮನ್ರವರು ಹೇಳ್ತಾ ಹೋಗ್ತಾರೆ 140ಕ್ಕಿಂತ ಹೆಚ್ಚಿರುವಂಥ ಮಗುವನ್ನು ಏನಂತ ಕರಿತೀವಿ? ಪ್ರತಿಭಾವಂತ ಮಗು ಅಂತ ಕರಿತಾ ಹೋಗ್ತೀವಿ. ಸರಾಸರಿಯ ಮಗು IQ ಎಷ್ಟು ಇರ್ತೈತಪ್ಪ ಅಂದ್ರೆ 90ರಿಂದ 110 ಇರ್ತೈತೆ. ಒಂದೊಂದು ಟೆಕ್ಸ್ಟ್ ಬುಕ್ ನೋಡಿ ಒಂದೊಂದು ರೀತಿ ಹೇಳಿರ್ತಾರೆ. ನಾನು ಮಹಾದೇವಪ್ಪ ಟೆಕ್ಸ್ಟ್ ಬುಕ್ ಆಧಾರದ ಮೇಲೆ ಹೇಳ್ತಾ ಹೋಗ್ತೇನೆ. ಬ್ರೈನ್ ಸ್ಟ್ರಾಮಿಂಗ್ ಅಥವಾ ಮೆದುಳು ಮಂಥನ ವಿಧಾನವನ್ನು ಮುಖ್ಯವಾಗಿ ಯಾವುದನ್ನು ಉತ್ತೇಜಿಸಲು ಬಳಸಲಾಗುತ್ತದೆ? ಬ್ರೈನ್ ಸ್ಟ್ರಾಮಿಂಗ್ ಅಂದರೆ ಸೃಜನಶೀಲತೆಗೆ ಬಳಕೆಯನ್ನು ಮಾಡ್ತಾ ಹೋಗ್ತೀವಿ. ಹಳೆಯ ಕಲಿಕೆಯು ಹೊಸ ವಿಷಯದ ಕಲಿಕೆಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡದ ಅಥವಾ ಅಡ್ಡಿಪಡಿಸದ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ? ಶೂನ್ಯ ವರ್ಗಾವಣೆ. ಹಳೆಯ ಕಲಿಕೆಯು ಒಂದು ಹೊಸ ಕಲಿಕೆಗೆ ಯಾವುದೇ ರೀತಿಯ ತೊಂದರೆ ಮಾಡಲಿಲ್ಲ ಅಂದರೆ ಏನಾಗ್ತೈತೆ? ಅದು ಶೂನ್ಯ ವರ್ಗಾವಣೆ ಆಗ್ತೈತಿ. ದ್ವಿಪಾರ್ಶ್ವ ವರ್ಗಾವಣೆ ಅಂದ್ರೆ ಒಂದು ಕೈ ಮಾಡಿದ ಕೆಲಸಕ್ಕೆ ಆಟೋಮೆಟಿಕ್ ಈ ಕೈ, ಹಂಗಾಗಿ ಇದು ಎರಡೂ ಕಡೆಗೆ ಕೆಲಸ ಆಗ್ತೈತಿ. ದ್ವಿಪಾರ್ಶ್ವ ವರ್ಗಾವಣೆ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಸೈಕಲ್ ಕಲ್ತಪ್ಪ ಅಂದ್ರೆ ನೇರವಾಗಿ ನಾವೇನು ಮಾಡ್ಬೋದು? ಬೈಕ್ ಕಲಿಬೋದು. ಹಾಗಾಗಿ ಏನಾಗ್ತೈತಿ? ಇಲ್ಲಿ ಧನಾತ್ಮಕ ವರ್ಗಾವಣೆ ಆಗ್ತೈತಿ. ನಕಾರಾತ್ಮಕ ವರ್ಗಾವಣೆ ಏನಾಗ್ತೈತಪ್ಪ ಅಂದ್ರೆ ಇಲ್ಲಿ ಸ್ಕೂಟಿ ಹೊಡೆಯೋರು ಇಲ್ಲಿ ಗೇರ್ ಬೈಕರ್ ಅಂತ ಹೊಡೆಯಕ್ಕೆ ಹೋದರಿಗೆ ಇದು ನಕಾರಾತ್ಮಕ ವರ್ಗಾವಣೆ ಆಗ್ತೈತಿ. ಯಾಕಪ್ಪ? ಒಮ್ಮೆ ಸ್ಕೂಟಿ ಹೊಡೆಯೋರು ಏನು ಮಾಡ್ತಾವ್ರಿ? ಬೈಕ್ ಹೊಡ್ತಾವ್ರಿ. ಒಮ್ಮೆದೊಮ್ಮೆ ನೀವೇನು ಮಾಡ್ತಾ ಹೋಗ್ತೀರಿ? ಗಾಡಿಯಿಂದ ಬೀಳ್ತಾ ಹೋಗ್ತೀರಿ. ಯಾವ ಮನೋವಿಜ್ಞಾನಿಯ ಪ್ರಯೋಗವು ಬೋಬೋ-ಡಾಲ್ ಪ್ರಯೋಗ ಎಂದು ಕರೆಯುತ್ತಾರೆ? ಯಾವ ಮನೋವಿಜ್ಞಾನಿಯ ಪ್ರಯೋಗವು ಬೋಬೋ-ಡಾಲ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ? ಯಾರ್ದಪ್ಪ ಅಂದ್ರೆ ಆಲ್ಬರ್ಟ್ ಬಂಡೂರ್ ಅವರ ಆಗ್ತಾ ಹೋಗ್ತೈತಿ. ಆಲ್ಬರ್ಟ್ ಬಂಡೂರ್ ಅವರು ಯಾರು ಹೇಳ್ತಾ ಹೋಗಿ ಸಾಮಾಜೀಕರಣ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಎರಿಕ್ಸನ್ರವರ ಪ್ರಕಾರ ಹದಿಹರೆಯದವರು ಎದುರಿಸುವ ಮಾನಸಿಕ ಬಿಕ್ಕಟ್ಟು ಯಾವುದು? ಅನನ್ಯತೆಯ ವಿರುದ್ಧ ಪಾತ್ರ ಗೊಂದಲ. ಎರಿಕ್ಸನ್ರವರ ಪ್ರಕಾರ ಹದಿಹರೆಯದವರು ಎದುರಿಸುವ ಪ್ರಮುಖ ಮಾನಸಿಕ ಬಿಕ್ಕಟ್ಟು ಯಾವುದಪ್ಪ ಅಂದ್ರೆ ಅನನ್ಯತೆ ವಿರುದ್ಧ ಪಾತ್ರ ಗೊಂದಲ. ವಿದ್ಯಾರ್ಥಿಗಳಲ್ಲಿ ಬರವಣಿಗೆಗೆ ಸಂಬಂಧಿಸಿದ ದೋಷಗಳು ಅಥವಾ ಅಸಾಮರ್ಥ್ಯವನ್ನು ಏನಂತ ಕರೆಯುತ್ತಾರೆ? ಬರವಣಿಗೆ ಅಂದ್ರೆ ಏನು? ಡಿಸ್ಗ್ರಾಫಿಯಾ. ಡಿಸ್ಕ್ಲಾಸಿಯಾ ಅಂದ್ರೆ ಏನು? ಓದು. ಡಿಸ್ಕ್ಯಾಲ್ಕುಲಿಯಾ ಅಂಕಗಣಿತ ಅಥವಾ ಗಣಿತ. ಅಪ್ರೇಕ್ಸಿಯಾ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಮೌಲ್ಯಮಾಪನದ ಮುಖ್ಯ ಉದ್ದೇಶವೇನು? ಅಂದ್ರೆ ಬೋಧನಾ ಕಲಿಕಾ ಪ್ರಕ್ರಿಯೆಯೊಳಗೆ ಮೌಲ್ಯಮಾಪನದ ಮುಖ್ಯ ಉದ್ದೇಶವೇನು ಅಂದ್ರೆ ಬೋಧನೆ ಮತ್ತು ಕಲಿಕೆಯನ್ನು ಸುಧಾರಿಸಲು ಏನು ಮಾಡ್ತಾ ಹೋಗೋದು? ಪ್ರತಿಕ್ರಿಯೆಯನ್ನು ನೀಡ್ತಾ ಹೋಗೋದು. ಅಂದ್ರೆ ಬೋಧನಾ ಕಲಿಕಾ ಪ್ರಕ್ರಿಯೆಯೊಳಗೆ ಮೌಲ್ಯಮಾಪನ ಹೇಳ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಬೋಧನೆ ಮತ್ತು ಕಲಿಕೆಯನ್ನು ಸುಧಾರಿಸಲು ಅಥವಾ ಸುಧಾರಣೆ ಮಾಡೋಕ್ಕೆ ನಾವೇನು ಮಾಡಬೇಕು? ಸರಿಯಾದಂಥ ಫೀಡ್ಬ್ಯಾಕನ್ನು ನೀಡ್ತಾ ಹೋಗಬೇಕು. ವಿಲಕ್ಷಣ ಅಥವಾ ಅಸಾಮಾನ್ಯ ನಡವಳಿಕೆ ಹೊಂದಿರುವ ಮಗುವಿನ ಆಳವಾದ ಹಿನ್ನೆಲೆಯನ್ನು ತಿಳಿಯಲು ಸೂಕ್ತವಾದ ವಿಧಾನ ಯಾವುದು? ಅಂದ್ರೆ ಹೇಳಿದ್ವಿ, ಅಪಸಾಮಾನ್ಯ ಮಕ್ಕಳು ಮತ್ತು ಸಮಸ್ಯೆ ಇರುವಂಥ ಮಕ್ಕಳಿಗೆ ಯಾವ ಒಂದು ಅಧ್ಯಯನ ಸೂಕ್ತಪ್ಪ ಅಂದ್ರೆ ವ್ಯಕ್ತಿ ಅಧ್ಯಯನ ಸೂಕ್ತ ಆಗ್ತೀವಿ. ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು TFT ಬುಕ್ಸ್ ಅವರು ನೋಡ್ತಾ ಹೋಗ್ತೀವಿ. ಬುಕ್ಸ್ ಅಂದ್ರೆ ಬುಕ್ ಅಲ್ಲ, ಅವ್ರ ಹೆಸರು ಹಂಗೈತಿ.
ಕಲಿಕೆಯಲ್ಲಿ ಪೂರ್ವಾನ್ವಯ ಪ್ರತಿರೋಧ ಎಂದರೇನು? ಕಲಿಕೆಯಲ್ಲಿ ಪೂರ್ವಾನ್ವಯ ಪ್ರತಿರೋಧ ಅಂದರೆ ಏನಪ್ಪ ಅಂದ್ರೆ, ಹೊಸದಾಗಿ ಕಲಿತ ವಿಷಯವು ಹಳೆಯ ನೆನಪನ್ನು ಮರುಪಡೆಯಲು ಅಡ್ಡಿಪಡಿಸುವುದು. ಅಂದ್ರೆ ಪ್ರತಿರೋಧ ಅಂದ್ರೆ ಒಂದು ರೀತಿ ಅಡ್ಡಿಪಡಿಸೋದದ. ಏನಪ್ಪ ಅಂದ್ರೆ ಹೊಸದಾಗಿ ಕಲಿತ ವಿಷಯವು ಏನು ಹೊಸದಾದಂಥ ಹೊಸದಾಗಿ ಏನೋ ಒಂದು ಉದಾಹರಣೆಗೆ ಹಾಡು ಕಲಿತ ಅಂತ ತಿಳ್ಕೊಳ್ಳಿ. ಹೊಸದಾಗಿ ಹಾಡು ಕಲಿತಂಥ ಒಂದು ಹಾಡು ಹಳೆಯ ಹಾಡನ್ನು ಏನು ಮಾಡ್ತಾಯಿತ್ತು, ಮರುಪಡೆಕೆ ಏನಾಗ್ತೈತಿ, ಅಡ್ಡಿಪಡಿಸ್ತಾ ಇರ್ತೈತಿ. ಹಾಗಾಗಿ ಪೂರ್ವಾನ್ವಯ ಪ್ರತಿರೋಧ ಅಂತಂದು ಹೇಳ್ತಾ ಹೋಗ್ತೀವಿ. ಜೊತೆಗೆ ಮುಂದುವರೆದು ನೋಡ್ತಾ ಹೋಗೋಣ. ಗಿಲ್ಬರ್ಟ್ ಅವರ ಬುದ್ಧಿಶಕ್ತಿಯ ಮಾದರಿಯಲ್ಲಿ ಒಳಗೊಂಡಿರುವ 3 ಆಯಾಮಗಳು. ಒಂದು TET ಒಳಗೆ ಹೆಚ್ಚು ಕಮ್ಮಿ ಒಂದು 5 ಬಾರಿ ರಿಪೀಟ್ ಆಗಿರೋ ಪ್ರಶ್ನೆ ಯಾವುದು? ಗಿಲ್ಬರ್ಟ್ ಅವರ ಬುದ್ಧಿಶಕ್ತಿಯ ಮಾದರಿಯಲ್ಲಿ ಒಳಗೊಂಡಿರೋ 3 ಆಯಾಮಗಳು. ಇದನ್ನು 3 ಆಯಾಮಗಳ ಸಿದ್ಧಾಂತದ ಪ್ರತಿಪಾದಕರು ಯಾರು? 3 ಆಯಾಮಗಳನ್ನು ಕ್ರಮಬದ್ಧವಾಗಿ ಬರೀರಿ ಮತ್ತು 3 ಆಯಾಮಗಳು ಯಾವ್ಯಾವು? ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತಾವೆ. ಇಲ್ಲಿ ಪ್ರಕ್ರಿಯೆಗಳು, ಪರಿವಿಡಿ, ಉತ್ಪನ್ನಗಳು. ಯಾವುದು? ಪ್ರಕ್ರಿಯೆಗಳು, ಪರಿವಿಡಿ, ಉತ್ಪನ್ನಗಳು ಗಿಲ್ಬರ್ಟ್ ಅವರ ಬುದ್ಧಿಶಕ್ತಿಯ 3 ಆಯಾಮಗಳು ಆಗ್ತಾ ಹೋಗ್ತವು. ಮಗುವಿನ ಬೆಳವಣಿಗೆಯ ಯಾವ ಹಂತವನ್ನು ಗ್ಯಾಂಗ್ ಏಜ್? ಮಗುವಿನ ಬೆಳವಣಿಗೆಯ ಯಾವ ಹಂತವನ್ನು ಗ್ಯಾಂಗ್ ಏಜ್ ಅಥವಾ ಸಂಕಟನ ವಯಸ್ಸು ಅಂತ ಹೇಳ್ತಾ ಹೋಗ್ತೀವಿ. ಯಾವುದು? ಉತ್ತರ ಬಾಲ್ಯಾವಸ್ಥಾನ ಏನಂತಂದ್ರೆ ಕೂಟ ಯುಗ ಅಂತ ಹೇಳ್ತಾ ಹೋಗ್ತೀವಿ. ಪೂರ್ವ ಬಾಲ್ಯಾವಸ್ಥಾನ ಕೂಟ ಪೂರ್ವ ಯುಗ ಅಂತಂದು ಕರಿತಾ ಹೋಗ್ತೀವಿ. ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ಪ್ರತಿಪಾದಿಸಿದ ಮರಿಯಾ ಮಾಂಟೆಸರಿ ಇವರು ಮೂಲತಃ ಯಾವ ದೇಶದವರಪ್ಪ ಅಂದರೆ ಇಟಲಿ ದೇಶದವರು. ಯಾವ ದೇಶದವರು? ಇಟಲಿ ದೇಶದವರು. ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ಪ್ರತಿಪಾದಿಸಿದಂಥ ಮರಿಯಾ ಮಾಂಟೆಸರಿ ಮೂಲತಃ ಯಾವ ದೇಶದವರಪ್ಪ ಅಂದರೆ ಇಟಲಿ. ಕಿಂಡರ್ ಗಾರ್ಡನ್ ಪದ್ಧತಿಯನ್ನು ಯಾರು ಜಾರಿ ತರಪ್ಪ ಅಂದರೆ ಕಿಲ್ಪ್ಯಾಟ್ರಿಕ್ ಪ್ರಬಲ್ರವರು ಜಾರಿಗೆ ತರ್ತಾ ಹೋಗ್ತಾರೆ. ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರೇರಣೆಯ ಪ್ರಮುಖ ಉದ್ದೇಶವನ್ನು, ಪ್ರೇರಣೆ ಅಂದರೆ ಮೋಟಿವೇಶನ್, ನೀವು ಬೇಜಾರಾದ ಮೋಟಿವೇಶನ್ ಸ್ಪೀಚ್ ಕೇಳ್ತಿಲ್ಲ, ಅದು ಕಲಿಕಾ ಪ್ರಕ್ರಿಯೆಯೊಳಗೆ ಯಾವ ರೀತಿ ಪ್ರೇರಣೆಯ ಪ್ರಮುಖ ಕಾರ್ಯ ಅಂದರೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಬಗ್ಗೆ ಆಸಕ್ತಿಯನ್ನು ಉಂಟು ಮಾಡುವುದು. ಅಂದ್ರೆ ಈ ಮೋಟಿವೇಶನ್ ಪ್ರೇರಣೆ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರೇರಣೆಯ ಪ್ರಮುಖ ಕಾರ್ಯ ಏನಪ್ಪ ಅಂದರೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಬಗ್ಗೆ ಆಸಕ್ತಿಯನ್ನು ಉಂಟು ಮಾಡೋದು ಕಂಡು ಬರ್ತಾ ಹೋಗ್ತೈತಿ. ಗೆಸ್ಟಾಲ್ಟ್ ಎಂಬುದು ಯಾವ ಭಾಷೆಯ ಪದ? ಜರ್ಮನ್ ಭಾಷೆಯ ಪದ. ಯಾವ ಭಾಷೆಯ ಪದ? ಜರ್ಮನ್ ಭಾಷೆಯ ಪದ. ಕೆಳಗಿನವುಗಳಲ್ಲಿ ಯಾವುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನವಲ್ಲ? ಯಾವುದು? ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನವಲ್ಲ? ಉಪನ್ಯಾಸ ಬೋಧನಾ ವಿಧಾನ ಅಲ್ಲ. ಇದನ್ನು ಕಾಲೇಜ್ ಟೈಮ್ನಾಗ ಹೇಳ್ತಾರೆ. ಕಾಲೇಜ್ ಟೈಮ್ನಾಗ ಬಡಿ 9 ತನಕ ಒದರ್ದ ಮಾತಾಡಿ. ಇಲ್ಲಿ ಶೋಧನಾ ಪದ್ಧತಿ, ಸಮಸ್ಯೆ ಪರಿಹಾರ ಪದ್ಧತಿ ಇದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ. ಆದರೆ ಉಪನ್ಯಾಸ ಪದ್ಧತಿ ಇದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನವಲ್ಲ. ಬುದ್ಧಿಶಕ್ತಿ ಮಾಪನದ ಇತಿಹಾಸದಲ್ಲಿ ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ಮೊದಲು ತಂದವರು ಯಾರು? ಮೊದಲಿಗೆ ಆ ಒಂದು IQ ಹೆಂಗೆ ಕಂಡುಹಿಡಿದಂತ ನೋಡ. IQ = ME/CA × 100. IQ ಅಂದರೆ ಇಂಟೆಲಿಜೆನ್ಸ್ ಕ್ವೋಷಿಯಂಟ್, ME ಅಂದರೆ ಮೆಂಟಲ್ ಏಜ್, CA ಅಂದರೆ ಫೊನಾಲಜಿಕಲ್ ಏಜ್. IQ ಯಾರು ಕಂಡುಹಿಡಿತಾರಪ್ಪ ಅಂದ್ರೆ ವಿಲಿಯಮ್ ಸ್ಟರ್ನ್. ME ಯಾರು ಕಂಡುಹಿಡಿತಾರಪ್ಪ ಅಂದ್ರೆ ಆಲ್ಫ್ರೆಡ್ ಪಿನೆ. ಈ CA ಏನು ಯಾರು ಕಂಡುಹಿಡಿಯಂಗಿಲ್ಲ. IQ ಯಾರು? ವಿಲಿಯಮ್ ಸ್ಟರ್ನ್. ME ಯಾರು ಕಂಡುಹಿಡಿತಾರೆ? ಆಲ್ಫ್ರೆಡ್ ಪಿನೆ ಅವರು ಕಂಡುಹಿಡಿತಾ ಹೋಗ್ತಾರೆ. ಮಕ್ಕಳಲ್ಲಿ ನೈತಿಕ ವಿಕಾಸದ ಹಂತಗಳನ್ನು ವೀಕ್ಷಿಸಲು ಕೊಲ್ಬರ್ಗ್ ಅವರು ಬಳಸಿದ ಪ್ರಸಿದ್ಧ ಕಾಲ್ಪನಿಕ ಕಥೆ ಯಾವುದು? ಏನು? ಮಕ್ಕಳಲ್ಲಿ ನೈತಿಕ ವಿಕಾಸದ ಹಂತಗಳನ್ನು ವೀಕ್ಷಣೆ ಮಾಡೋಕ್ಕಾಗಿ ಕೊಲ್ಬರ್ಗ್ ರವರು ಬಳಸಿದಂಥ ಪ್ರಸಿದ್ಧ ಕಾಲ್ಪನಿಕ ಕಥೆ ಯಾವುದಪ್ಪ ಅಂದ್ರೆ ಐನ್ಸ್ ಸಂದಿಗ್ಧತೆ. ಯಾವುದು? ಐನ್ಸ್ ಸಂದಿಗ್ಧತೆ, ಐನ್ಸ್ ಡಿಲೇಮಾ ಅಂತ ಹೇಳ್ತಾ ಹೋಗ್ತೀವಿ. ಇಂಗ್ಲೀಷ್ನೊಳಗೆ ಐನ್ಸ್ ಡಿಲೇಮಾ ಅಂತ ಕರಿತಾ ಹೋಗ್ತೀವಿ. ವ್ಯಕ್ತಿಯು ತನ್ನ ಪ್ರಸ್ತುತ ವಯಸ್ಸಿಗೆ ಸೂಕ್ತವಲ್ಲದ ಮತ್ತು ಸಣ್ಣ ಮಗುವಿನಂತೆ ಹಠ ಮಾಡುವಂಥ ನಡವಳಿಕೆಯನ್ನು ತೋರಿಸುವುದು ಯಾವ ರಕ್ಷಣಾ ತಂತ್ರ?
ಇದನ್ನು ಹಿಮ್ಮೆರಳುವಿಕೆ ಅಂತ ಕರಿತಾ ಹೋಗ್ತಾರೆ. ಇದನ್ನು ರಿಕ್ರಿಯೇಷನ್ ಅಥವಾ ಹಿಂಚಲನೆ ಅಂತ ಕರಿತಾ ಹೋಗ್ತಾರೆ. ಏನಪ್ಪ ಅಂದ್ರೆ ದೊಡ್ಡವರಾಗಿರ್ತಾರೆ ಏನು ಮಾಡ್ತಾವೆ, ಸಣ್ಣ ಮಕ್ಕಳಂತೆ ನಡವಳಿಕೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇವರು ಎಂಥ ಒಂದು ರಕ್ಷಣಾ ತಂತ್ರಪ್ಪ ಅಂದ್ರೆ ಹಿಂಚಲನೆ ಅಥವಾ ಹಿಮ್ಮೆರಳುವಿಕೆ ಅಂತಂದು ಕರಿತಾ ಹೋಗ್ತೀವಿ. ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರಪ್ಪ ಅಂದ್ರೆ ಬಿ ವ್ಯಾಟ್ಸನ್ ಅವರು. ಇವ್ರದ್ದು ಒಂದು ಪಂಥ ಐತಿ, ಯಾವುದಪ್ಪ ಅಂದ್ರೆ ವರ್ತನಾ ಪಂಥ. ಈ ಒಂದು ಮನೋವಿಜ್ಞಾನದ ಈಗಿನ ಒಂದು ಅಧ್ಯಯನ ಏನಪ್ಪ ಅಂದ್ರೆ ವರ್ತನೆಯ ಧನಾತ್ಮಕ ವಿಜ್ಞಾನ ಅಂತಂದು ಹೇಳ್ತಾ ಹೋಗ್ತಾರೆ. ಯಾರು? ಬಿ ವ್ಯಾಟ್ಸನ್ ಅವರು. ಸ್ಮೃತಿಯ ಯಾವ ವಿಧದಲ್ಲಿ ಮಾಹಿತಿ ಅಥವಾ ವಿಷಯಗಳು ಕೇವಲ ಕೆಲವು ಸೆಕೆಂಡ್ಗಳ ಕಾಲ ಮಾತ್ರ ಉಳಿಯುತ್ತವೆ. ಅಲ್ಪಕಾಲೀನ ಸ್ಮೃತಿ. ಉದಾಹರಣೆ, ಯಾರಾದರೂ OTP ಹೇಳ್ರಪ್ಪ ಅಂದ್ರೆ ಅದು ಎಷ್ಟು ಸೆಕೆಂಡ್ಗಳ ಮೂಲಕ ಇರ್ತೈತಿ? 20-30 ಸೆಕೆಂಡ್ ಮಾತ್ರ ತಲೆಗಿರ್ತೈತಿ. ಇದು ಯಾವ ಒಂದು ಮೆಮೊರಿ ಒಳಗೆ ಇರ್ತೈತಪ್ಪ ಅಂದ್ರೆ ಇದು ಅಲ್ಪಕಾಲೀನ ಸ್ಮೃತಿಯೊಳಗೆ ಇರ್ತಾ ಹೋಗ್ತೈತಿ. OTP ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್. ಎಲ್ಲಿರ್ತೈತಿ? ಇದು ಅಲ್ಪಕಾಲೀನ ಸ್ಮೃತಿಯೊಳಗೆ ಇರ್ತಾ ಹೋಗ್ತೈತಿ. ಮಗುವಿನ ತರಗತಿಯ ವಯಸ್ಸು ಅಂದರೆ ಕ್ರೊನಾಲಜಿಕಲ್ ಏಜ್ 10 ವರ್ಷ ಮತ್ತು ಮಾನಸಿಕ ವಯಸ್ಸು 12 ವರ್ಷ ಆಗಿದ್ದರೆ ಆ ಮಗುವಿನ IQ ಎಷ್ಟು? ಸೂತ್ರ ಕೇಳ್ರಿ. IQ ಕಂಡಿಡಿ ಅಂತ ಹೇಳ್ಯಾರ. MA /ACA × 100. MA ಅಂದ್ರೆ ಮಾನಸಿಕ ವಯಸ್ಸು, C ಅಂದ್ರೆ ಕ್ರೊನಾಲಜಿಕಲ್ ಏಜ್ ಅಂದರೆ ದೈಹಿಕ ವಯಸ್ಸು. MA ಎಷ್ಟು ಕೊಟ್ಟಾರ ಇಲ್ಲ. ಮೆಂಟಲ್ ಏಜ್ ಎಷ್ಟು? ಮಾನಸಿಕ ವಯಸ್ಸು 12 ವರ್ಷ. CA ಕ್ರೊನಾಲಜಿಕಲ್ ಏಜ್ 10 ವರ್ಷ × 100 ಎಷ್ಟಾಯ್ತು? 0 0 12 120 120 ಆಯ್ತು. IQ ಎಷ್ಟಾಗಿರುತ್ತೆ? 120 ಆಗಿರುತ್ತೆ. ಶಿಕ್ಷಣದಲ್ಲಿ ಆಟದ ಮೂಲ ಶಿಕ್ಷಣ ಪರಿಕಲ್ಪನೆಗೆ ಹೆಚ್ಚಿನ ಮಹತ್ವ ನೀಡಿದವರು ಯಾರು? ಶಿಕ್ಷಣದಲ್ಲಿ ಪ್ಲೇ ವೇ ಮೆಥಡ್ ಪರಿಕಲ್ಪನೆ ಯಾರು ಒಂದು ಮಹತ್ವ ನೀಡ್ತಾರಪ್ಪ ಅಂದ್ರೆ ಹೆನ್ರಿ ಕಾಲ್ಟ್ವೆಲ್ ಕುಕ್. ಯಾರು? ಹೆನ್ರಿ ಕಾಲ್ಟ್ವೆಲ್ ಕುಕ್ರವರು ಒಂದು ಏನು ಮಾಡ್ತಾರೆ, ಶಿಕ್ಷಣದಲ್ಲಿ ಆಟದ ಮೂಲಕ ಏನು ಮಾಡ್ತಾ ಹೋಗ್ಬೇಕು, ಒಂದು ಪರಿಕಲ್ಪನೆಯನ್ನು ನೀಡ್ತಾ ಹೋಗ್ತಾರೆ. ಹಾಗಾಗಿ ಯಾರು ಒಂದು ಮಾತು ನೀಡ್ತಾರಪ್ಪ ಅಂದ್ರೆ ಹೆನ್ರಿ ಕಾಲ್ಟ್ವೆಲ್ ನೀಡ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಇವನ್ ಶೈಕ್ಷಣಿಕ ಮನೋವಿಜ್ಞಾನದ ಭಾಗ 2ರ ಬಗ್ಗೆ 50 ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಏನು ಮಾಡ್ತಾವ್ರಿ, ಸಬ್ಸ್ಕ್ರೈಬ್ ಮಾಡ್ತಾವ್ರಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನೀವು ನಮ್ಮ ಒಂದು ತರಗತಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.